Hello everyone, this is Sahana, your social science tutor from PARIKSHE. So ಇವತ್ತು ನಾವು ನಮ್ಮ ಥರ್ಡ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ದ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ಓಕೆ, ಸೊ ಆ್ಯಕ್ಟ್ಸ್ ಬೇಸಿಕಲಿ. ಸೊ ನಾವು 3 ಆ್ಯಕ್ಟ್ಸ್ನ ಓದ್ತೀವಿ, ಅದು ಯಾವ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಟಾಪಿಕ್ಸ್ ಏನೇನಪ್ಪ ಅಂತಂದರೆ ಫಸ್ಟ್ ಟೈಮ್ ಲೈನ್ ನೋಡ್ತೀವಿ ಆ್ಯಂಡ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1861, important features of Indian Councils Act of 1861, Indian Councils Act of 1892, important features of Indian Councils Act of 1892. Next one ಬಂದ್ಬಿಟ್ಟು Indian Councils Act of 1909, important features ಅದರದ್ದು, distinction and analysis ಹಾಗೂ PYQP. ಸೊ ನಾನು ಹೇಳಿದ್ನಲ್ಲ 3 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ಸ್ನ ನೋಡ್ತೀವಿ ಆ್ಯಂಡ್ ಅದ್ರದ್ದು ಇಂಪಾರ್ಟೆನ್ಸ್ ಏನೇನು ಅಂತ, ರೈಟ್? ಸೊ ಫಸ್ಟ್ ಟೈಮ್ ಲೈನ್ ನೋಡ್ಬಿಡೋಣ. ನೋಡಿ ಇಲ್ಲಿ 1858 ಇಂಡಿಯನ್ ಗವರ್ಮೆಂಟ್ ಆ್ಯಕ್ಟ್, 1861 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್, 1892 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆ್ಯಂಡ್ 1909 ಅಥವಾ 1909 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್. ಆಯಿತಾ? ಸೊ ನಾವು ಇವು 3 ಬಗ್ಗೆ ಇವಾಗ ಕಾನ್ಸಂಟ್ರೇಟ್ ಮಾಡ್ತೀವಿ, ರೈಟ್? ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1861. ಸೊ ಇಲ್ಲಿ ಏನಪ್ಪ ಅಂತಂದರೆ ಪಾಲಿಸಿ ಆಫ್ ಅಸರ್ಷನ್. With this act, Indians were allowed to participate in the process of creating laws. In order to understand the aspirations of Indians, representation was given to Indians. So ಇಲ್ಲಿ ಏನಪ್ಪ ಅಂತಂದರೆ ಇಂಡಿಯನ್ಸ್ಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತಾ ಹೋದರು. ಯಾಕಪ್ಪ ಅಂತಂದರೆ ಸೊ ಒಬ್ಬ ಇಂಡಿಯನ್ ಬಗ್ಗೆ ಇನ್ನೊಬ್ಬ ಇಂಡಿಯನ್ಗೆ ಚೆನ್ನಾಗಿ ಗೊತ್ತಿರೋದು ಅಲ್ವಾ? ಸೊ ಇಂಡಿಯನ್ಸ್ ಮನಸ್ತತ್ವ ಏನಿದೆ ಅಂತ ಒಬ್ಬ ಇಂಡಿಯನಿಗೆ ಮಾತ್ರ ಗೊತ್ತಾಗ್ತಾ ಇದೆ ಅಂತಂದರೆ ನಾನು ಅವನ್ನೇ ತಂದು ಕೂಡಿಸಿದ್ರೆ ಒಳ್ಳೇದಲ್ವಾ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನೇ ನಾನಿಲ್ಲಿ ಹಾಕಿರೋದು, ಅರ್ಥ ಆಯ್ತಾ? ಸೊ ಈ ಒಂದು ಆ್ಯಕ್ಟಿಂದ ಏನಾಯ್ತಪ್ಪ ಅಂತಂದರೆ ಪಾರ್ಟಿಸಿಪೇಷನ್ ಏನರಲ್ಲಿ ಸಿಕ್ತು, ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಲಾಸ್. ಸೊ ಇದು ನಾವು ಹಿಂದೆ ನೋಡಲಿಲ್ಲ, ಆಯಿತಾ? ಸೊ ಈ ಅಸರ್ಷನ್ ಅಥವಾ ಈ ಒಂದು ಪಾಲಿಸಿ ಆಫ್ ಅಸರ್ಷನ್ ಅನ್ನೋದು ನಾವು ಎಲ್ಲೂ ಕಂಡು ಬರಲಿಲ್ಲ ಇದನ್ನು, ಅಲ್ವಾ? ಸೊ ಇದು ಹೊಸದಾಗಿ ಸ್ಟಾರ್ಟ್ ಆಗಿರೋದು, ಈ ಒಂದು ಆ್ಯಕ್ಟಲ್ಲಿ ಸ್ಟಾರ್ಟ್ ಆಗಿರೋದು. ಸೊ ಈ ಟೈಮಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇಂಡಿಯನ್ಸ್ಗೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ, ಆಯಿತಾ? ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861. ಸೊ ಫಸ್ಟ್ ಏನಪ್ಪ ಅಂತಂದರೆ ಇಂಡಿಯನ್ಸ್ ವರ್ ನಾಮಿನೇಟೆಡ್ ಟು ದ ಕೌನ್ಸಿಲ್ ಆಫ್ ವೈಸ್ರಾಯ್ ಆ್ಯಸ್ ನಾನ್ ಒಫಿಷಿಯಲ್ ಮೆಂಬರ್ಸ್. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಅವರು ಅಪಾಯಿಂಟ್ ಆಗಿದ್ರು ಬಟ್ ಆ್ಯಸ್ ನಾನ್ ಒಫಿಷಿಯಲ್ ಮೆಂಬರ್ಸ್. ಅವರಿಗೆ ಅಂತ ಯಾವುದೇ ಒಂದು ಪವರ್ ಕೊಟ್ಟಿರಲಿಲ್ಲ, ಬಟ್ ಅವರಿಂದ ಏನಾದರೂ ಒಂದು ಇನ್ಪುಟ್ಸ್ ಬೇಕು ಅಂದರೆ ತಗೋತಾ ಇದ್ರು, ಆಯಿತಾ? ಸೊ ಅದೊಂದು ಇಂಪಾರ್ಟೆಂಟ್ ಫೀಚರ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ವೈಸ್ರಾಯ್ ವಾಸ್ ಆಥರೈಸ್ಡ್ ಟು ಪ್ರೊಕ್ಲೇಮ್ ಆರ್ಡಿನೆನ್ಸಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಆರ್ಡಿನೆನ್ಸಸ್ ಅಂತ ಅಂದರೆ ಏನು ಬೇಕೋ ಅದನ್ನು ಅವರು ಇದು ಒಳ್ಳೆಯದು ಅಂತ ಅನಿಸಿದ್ರೆ, ಇದರಿಂದ ಒಳ್ಳೇದಾಗುತ್ತೆ ಅಂತ ಅನಿಸಿದ್ರೆ ಅವ್ರು ಅದನ್ನು ಡಿಕ್ಲೇರ್ ಮಾಡ್ಬೋದಿತ್ತು. ಸೊ ಈ ಥರನೇ ಮಾಡಬೇಕು, ಈ ಥರ ಮಾಡಿದ್ರೇ ಒಳ್ಳೇದಾಗುತ್ತೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ಬೋದಿತ್ತು, ಆಯಿತಾ? ಸೊ ಇದು 2 ಫೀಚರ್ಸು, ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೌನ್ಸಿಲ್ಸ್ ಆ್ಯಕ್ಟ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1892. ಸೊ ಇದು ಬಂದ್ಬಿಟ್ಟು ಕಂಟಿನ್ಯೂಯೇಷನ್ ಆಗಿದೆ. ನಾವು ಹೋದ ಕೌನ್ಸಿಲ್ಸ್ ಆ್ಯಕ್ಟ್ ಯಾವುದು 1861 ಕಂಟಿನ್ಯೂಯೇಷನ್ ಆಗಿದೆ ಇದು. ಸೊ ದಿಸ್ ಆ್ಯಕ್ಟ್ ಆಫ್ 1892 ಫರ್ದರ್ ಎಕ್ಸ್ಟೆಂಡೆಡ್ ದ ಪಾರ್ಟಿಸಿಪೇಷನ್ ಆಫ್ ಇಂಡಿಯನ್ಸ್ ಇನ್ ದ ಲೆಜಿಸ್ಲೇಟಿವ್ ಬಾಡೀಸ್. ಸೊ ಇವಾಗ ನಮ್ಗೆ ಹೇಗೆ ರಾಜ್ಯಸಭಾ, ಲೋಕಸಭಾ ಇದೆಲ್ಲ ಇದೆ, ಸೊ ಬ್ಯಾಕ್ ದೆನ್ ಈ ಲೆಜಿಸ್ಲೇಟಿವ್ ಬಾಡೀಸ್ಗೆ ಅವರು ಇಂಡಿಯನ್ಸ್ನ ಕೂಡ ಕರ್ಕೋತಾ ಇದ್ರು ಓವರ್ ಅ ಪೀರಿಯಡ್ ಆಫ್ ಟೈಮ್. ಇದು ಕೂಡ ಸ್ಟಾರ್ಟ್ ಆಯಿತು, ಆಯಿತಾ? ಆ್ಯಂಡ್ ದ ಕ್ರಿಟಿಕಲ್ ವ್ಯೂ expressed by Congress organization towards British administration led to this expansion of Indian representation in the governance. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಜಾಸ್ತಿ ಮುಖಗಳೇನಿದೆ ಅದು ಇಂಡಿಯನ್ ಪಾಲಿಟಿಷಿಯನ್ಸ್ ಮುಖಗಳೇ ನೀವು ನೋಡ್ಬೋದು. ಸೊ ಏನಪ್ಪ ಅಂತ ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಅದಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟರು ಅವರು. ಆ್ಯಂಡ್ ಇಲ್ಲಿ ಕಾಂಗ್ರೆಸ್ ಅವರ ಒಂದು ಇನ್ಪುಟ್ಸ್ ಏನಿದೆ ಸೊ ಅದನ್ನು ಕೂಡ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಯಿತಾ? ಸೊ ಈ ಥರ ಒಂದು 1861 ಕೌನ್ಸಿಲ್ಸ್ ಆ್ಯಕ್ಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರು. ಆ್ಯಂಡ್ ದಟ್ ಇಸ್ ದಿ ಆ್ಯಕ್ಟ್ ಆಫ್ 1892, ಓಕೆನಾ?
ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ದ ನಂಬರ್ ಆಫ್ ಅಡಿಷನಲ್ ಮೆಂಬರ್ಸ್ ಇನ್ ದ ರೀಜನಲ್ ಆ್ಯಂಡ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಬಾಡೀಸ್ ವಾಸ್ ಇನ್ಕ್ರೀಸ್ಡ್. ಸೊ ಇವಾಗ ನಂಬರ್ ಏನಿದೆ, ಬಿಕಾಸ್ ಇನ್ಪುಟ್ಸ್ ಜಾಸ್ತಿ ಬರ್ತಾ ಇದೆ, ಒಬ್ಬ ಇಂಡಿಯನಿಂದಾನೇ ಇಷ್ಟು ಇನ್ಪುಟ್ಸ್ ಬರ್ತಾ ಇದೆ ಅಂತಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅದು ಅಡ್ವಾಂಟೇಜ್ ಅಲ್ವಾ ಅವರಿಗೆ. ಸೊ ಅವ್ರು ಏನು ಮಾಡಿದ್ರು, ಅದನ್ನು ಇನ್ನೂ ಜಾಸ್ತಿ ಬೇಕು ಅಂತ ಇನ್ಕ್ರೀಸ್ ಮಾಡ್ತಾ ಹೋದರು. ಓಕೆ, so next point ಬಂದ್ಬಿಟ್ಟು the legislative council's authority was increased further by allowing discussion on budget related issues. So ಈ ಒಂದು ಟೈಮಿಂದ ಬಜೆಟ್ನ ಕೂಡ ಅವರು ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ಬ್ರಿಟಿಷರು ಆಬ್ವಿಯಸ್ಲಿ ಇರ್ತಾರೆ, ಬಟ್ ಇಂಡಿಯನ್ಸ್ ಕೂಡ ಇದ್ದರು. ಓಕೆನಾ. ಸೊ ಆ ಒಂದು ಟೈಮಲ್ಲಿ ಈ ಬಜೆಟ್ ಅನ್ನೋದನ್ನು ಡಿಸ್ಕಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಬಜೆಟ್ ಏದ್ರ ಮೇಲೆ ಮೋಸ್ಟ್ಲಿ ಡಿಪೆಂಡ್ ಆಗಿತ್ತು ಅಂತಂದರೆ ಪಬ್ಲಿಕ್. ಸೊ ಪಬ್ಲಿಕ್ಗೆ ಏನು ಬೇಕು, ಪಬ್ಲಿಕ್ಗೋಸ್ಕರ ನಾವೇನು ಮಾಡ್ಬೋದು ಅಂತ, ಲೈಕ್ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ರೋಡ್ ಫೆಸಿಲಿಟೀಸು, ಅಥವಾ ಅಗ್ರಿಕಲ್ಚರು, ಅಥವಾ ಎಜುಕೇಷನ್, ಅಥವಾ ಹೆಲ್ತ್ ಸೆಕ್ಟರ್. ಸೊ ಇದ್ರ ಬಗ್ಗೆ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದರು. ಓಕೆನಾ. So next ಬಂದ್ಬಿಟ್ಟು provision was made to question government on public issues by serving 6 days notice in advance. ಸೊ ಇವಾಗ ಪಾರ್ಲಿಮೆಂಟಲ್ಲೂ ಒಂದು ಕ್ವೆಶನ್ ಆರ್ ಅಂತ ಇರುತ್ತೆ ಅಲ್ವಾ ಮಕ್ಕಳೇ, ಏನು ಕ್ವೆಶನ್ಸ್ ಇದೆ ಅದನ್ನು ಕೇಳ್ಬೋದು. ಸೊ ಬ್ಯಾಕ್ ದೆನ್ ಅವರು ಆ ಒಂದು ಪ್ರಾವಿಷನ್ನ ಕೊಟ್ಟರು. ಇವಾಗ ನಾನು ಏನೋ ಒಂದು ಡೌಟ್ ಕೇಳಬೇಕು ಅಂತಂದರೆ ಪ್ರಯರೇ ಅವ್ರಿಗೆ ಇನ್ ಅಡ್ವಾನ್ಸ್ ನಾನು ಏನು ಮಾಡಬೇಕು, ಈ ಥರ ಒಂದು ಕ್ವೆಶನ್ ನಾನು ಕೇಳಬೇಕು ಅಂತ ಹೇಳಿರಬೇಕು. ಅರ್ಥ ಆಗ್ತಾ ಇದೆಯಾ. ಸೊ ಆ ಒಂದು ಕ್ವೆಶನ್ ಅಲ್ಲಿ ಅವರು ತಗೊಬಂದು ಆ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಆ ಟೈಮಲ್ಲಿ ತಗೊಬಂದು ಅವರು ಅದನ್ನು ಆನ್ಸರ್ ಮಾಡ್ತಾಯಿದ್ರು. ಓಕೆ, ಸೊ ಆ ಒಂದು ಪ್ರಾವಿಷನ್ನ ಕೂಡ ಕೊಡ್ತಾರೆ, ಕ್ವೆಶನ್ಸ್ ಕೇಳ್ಬೋದು ಪಬ್ಲಿಕ್ಕು ಅಂತ. ರೈಟ್. ಸೊ 6 days ಆ ಒಂದು ನೋಟಿಸ್ ಇನ್ ಅಡ್ವಾನ್ಸ್ ಅಂದರೆ 6 days ಮುಂಚೆನೇ ಅದನ್ನು ಹೇಳಿರಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದು ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1909. ಸೊ ದಿಸ್ ಆ್ಯಕ್ಟ್ ವಾಸ್ ಕಾಲ್ಡ್ ಆಸ್ ಮಿಂಟೋ ಮೋರ್ಲೆ ರಿಫಾರ್ಮ್ಸ್ ಆ್ಯಕ್ಟ್. ಸೊ ಇಲ್ಲಿ ನೋಡ್ಬೋದು ಮಿಂಟೋ ಹಾಗೂ ಮೋರ್ಲೆ. ಸೊ ಡ್ಯೂರಿಂಗ್ ದ ಫಾರ್ಮ್ಯುಲೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟ್, ಲಾರ್ಡ್ ಮಿಂಟೋ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ಆ್ಯಂಡ್ ಲಾರ್ಡ್ ಮೋರ್ಲೆ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸೊ ದಿಸ್ ಆ್ಯಕ್ಟ್ ವಾಸ್ ಯೂಸ್ಡ್ ಟು ಡಿವೈಡ್ ಆ್ಯಂಡ್ ರೂಲ್ ಇಂಡಿಯಾ. ಸೊ ಇದು ಬೇಸಿಕಲಿ ಇಂಪಾರ್ಟೆಂಟ್. ಸೊ ಈ ಒಂದು ಕೌನ್ಸಿಲ್ಗೆ ಬರೋಷ್ಟೊತ್ತಿಗೆ ಅವ್ರು ಯಾವ ಥರ ಒಂದು ಆ್ಯಕ್ಟ್ನ ಇದು ಮಾಡ್ತಾರೆ ಅಂತಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಡಿವಿಷನ್ನ ಬೇಸ್ಡ್ ಆನ್ ದಿಯರ್ ಎಲ್ಲಿದ್ದಾರೆ ಅವರು, ಸೊ ಯಾವ ಜಾಗದಲ್ಲಿದ್ದಾರೆ, ಅಥವಾ ಬೇಸ್ಡ್ ಆನ್ ರಿಲಿಜನ್. ಸೊ ಈ ಥರ ಎಲ್ಲ ಅವ್ರು ಡಿವೈಡ್ ಮಾಡಿ ರೂಲ್ ಮಾಡ್ತಾ ಹೋದರು. ಓಕೆನಾ. ಸೊ ಆ ಒಂದು ಕಾನ್ಸೆಪ್ಟ್ನ ಮುಖಾಂತರ ಮಾಡ್ತಾರೆ ಇದನ್ನು, ಈ ಒಂದು ಕೌನ್ಸಿಲ್ಸ್ ಆ್ಯಕ್ಟ್ನ. ಆ್ಯಂಡ್ ಇಂಪಾರ್ಟೆಂಟ್ ಫೀಚರ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಒನ್ ಬಂದ್ಬಿಟ್ಟು ದ ಟೋಟಲ್ ನಂಬರ್ ಆಫ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಮೆಂಬರ್ಸ್ ಇನ್ಕ್ರೀಸ್ಡ್ ಟು 60 from 16. ಸೊ ನಾನು ಕೌನ್ಸಿಲ್ಸ್ ಆ್ಯಕ್ಟ್ ಹೇಳಿದಾಗಲೂ ಕೂಡ ಇನ್ಕ್ರೀಸ್ ಆಯಿತು ಅಂತ ಹೇಳಿದೆ, ಬಟ್ ಇದಕ್ಕೆ ಬರೋ ಅಷ್ಟೊತ್ತಿಗೆ 1909, ಸೊ ಈ ಇಸ್ವಿಗೆ ಬರೋ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಯಿತು. ಸೊ ಎಷ್ಟು ಜಾಸ್ತಿ ಅಪ್ಪ ಅಂತಂದರೆ 16ರಿಂದ 60, ಲೈಕ್ 16 to 60 ಇಸ್ ಅ ವೆರಿ ಲಾರ್ಜ್ ಡಿಫ್ರೆನ್ಸ್ ಅಲ್ವಾ. ಸೊ ಇಷ್ಟು ಇನ್ಕ್ರೀಸ್ ಆಗ್ತಾ ಹೋಯಿತು ಮೆಂಬರ್ಸ್ದು. ಓಕೆನಾ ನೋಡಿ. ಆ್ಯಂಡ್ ದೆನ್ ದ ನಂಬರ್ ಆಫ್ ಕೌನ್ಸಿಲ್ ಮೆಂಬರ್ಸ್ ವರ್ ಆಲ್ಸೋ ಇನ್ಕ್ರೀಸ್ಡ್ ಇನ್ ದ ಪ್ರಾವಿನ್ಸಸ್. ಸೊ ನಂಬರ್ ಆಫ್ ಕೌನ್ಸಿಲ್ ಮೆಂಬರ್ಸ್ ಯಾರಿದ್ರೆ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ತಾ ಹೋದರು. ಅಟ್ ದಿ ಎಂಡ್ ಆಫ್ ದ ಡೇ ಅವ್ರಿಗೆ ಇನ್ಪುಟ್ಸ್ ಬೇಕಿತ್ತು, ಆ್ಯಂಡ್ ಆ ಇನ್ಪುಟ್ಸಿಂದ ಎವ್ರಿಥಿಂಗ್ ವಾಸ್ ಎ ಸಕ್ಸಸ್. ಅರ್ಥ ಆಗ್ತಾ ಇದೆಯಾ. ಸೊ ಆ ಒಂದು ಕಾರಣದಿಂದ ಅವರು ಜಾಸ್ತಿ ಇಂಡಿಯನ್ಸ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಆ್ಯಂಡ್ ಅದು ಆಯಿತು ಕೂಡ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ದ ಮೆಂಬರ್ಸ್ ಫಾರ್ ದ ಲೆಜಿಸ್ಲೇಚರ್ ವಾಸ್ ಅಲೌಡ್ ಥ್ರೂ ಎಲೆಕ್ಷನ್ ಫಾರ್ ದ ಫಸ್ಟ್ ಟೈಮ್. ಸೊ ಈ ಮೆಂಬರ್ಸ್ ಏನಿದ್ದಾರೆ, ಸೊ ಅವ್ರಿಗೆ ಎಲೆಕ್ಷನ್ ಅನ್ನೋದು ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಥ್ರೂ ದ್ಯಾಟ್ ಅಪಾಯಿಂಟ್ಮೆಂಟ್ ಅನ್ನೋದು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇನ್ ಆರ್ಡರ್ ಟು ಪ್ರೊವೈಡ್ ಸೆಪ್ರೇಟ್ ರೆಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್, ಸಪ್ರೇಟ್ ಎಲೆಕ್ಟೊರೇಟ್ ಕಾಲೇಜ್ ವಾಸ್ ಕ್ರಿಯೇಟೆಡ್. ಸೊ ನಾನು ಇಲ್ಲೊಂದು ಇಮೇಜ್ ತೋರಿಸ್ತೀನಿ ನೋಡಿ. ಸೊ ಇದೊಂದು ಏರಿಯಾ ಆಯಿತಾ. ಸೊ ಈ ಏರಿಯಾದಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಇದ್ದಾರೆ. ಸೊ ಮುಸ್ಲಿಮ್ಸ್ ಬೇಸಿಕಲಿ ಮೈನಾರಿಟೀಸ್. ಸೊ ಈ ಒಂದು ಏರಿಯಾಗೆ ಸಪ್ರೇಟ್ ಎಲೆಕ್ಟೊರೇಟ್ ಕಾಲೇಜ್ ಅಂದರೆ ಎಲೆಕ್ಷನ್ ಅಂದರೆ ವೋಟ್ ಮಾಡೋದಕ್ಕೆ ಆ ಒಂದು ಅವಕಾಶ ಕೊಟ್ಟರೆ ಏನಾಗುತ್ತಪ್ಪ ಅಂತಂದರೆ, ಈ ಒಂದು ಜನಸಂಖ್ಯೆಯಿಂದ ಒಬ್ಬ ಬರ್ತಾನೆ
ಓಕೆ, ಸೊ ಆ ಒಂದು ಪೊಸಿಷನ್ ಕೊಡ್ತಾರೆ ಈ ಲೆಜಿಸ್ಲೇಟಿವ್ ಕೌನ್ಸಿಲ್, ಅಂದರೆ ಬೇಸಿಕಲಿ ಪಾರ್ಲಿಮೆಂಟಲ್ಲಿ ಆ ಒಂದು ಪೊಸಿಷನ್ ಅಥವಾ ಆ ಒಂದು ಟಿಕೆಟ್ ಅವರು ಕೊಡ್ತಾರೆ, ಆಯಿತಾ. ಸೊ ಇವನ್ ಯಾವ ಧೈರ್ಯದ ಮೇಲೆ ಬರ್ತಾರೆ ಅಂತಂದರೆ ಆಬ್ವಿಯಸ್ಲಿ ಇಷ್ಟು ಜನ ಇದ್ದಾರೆ ನನಗೆ ವೋಟ್ ಮಾಡೋದಕ್ಕೆ ಅನ್ನೋ ಒಂದು ಧೈರ್ಯದ ಮೇಲೆ ಬರ್ತಾರೆ. ಸೊ ಆ ಒಂದು ಟಿಕೆಟ್ನ ತಗೋತಾರೆ, ಅರ್ಥ ಆಗ್ತಾ ಇದೆಯಾ. ಸೊ ಇದು ಬೇಸಿಕಲಿ ಯಾಕೆ ಮಾಡಿದ್ದು ಅಂತಂದರೆ ಮೈನಾರಿಟೀಸು ಅನ್ನೋದಿರಬಾರ್ದು, ಎಲ್ಲನೂ ಜನರಲೈಸ್ಡ್ ಆಗಿರಬೇಕು, ಎಲ್ಲನೂ ಒಂದೇ ಆಗಿರಬೇಕು ಅಂತ ಸ್ಟಾರ್ಟ್ ಮಾಡೋದು ಬೇಸಿಕಲಿ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಆವಾಗಿನ ಪೊಲಿಟಿಷಿಯನ್ಸ್ ಎಲ್ಲ ಏನು ಅನ್ಕೋತಾರಪ್ಪ ಅಂತಂದರೆ, ಸೊ ಈ ಒಂದು 1909 ಈ ಒಂದು ಕೌನ್ಸಿಲ್ಸ್ ಆ್ಯಕ್ಟ್ ಏನಿದೆ, ಸೊ ಇದೇ ಒಂದು ಸಪ್ರೇಟ್ ನೇಷನ್ ನಾವು ಇವಾಗ ಏನು ನೋಡ್ತೀವಿ, ಸೊ ಅದು ಕ್ರಿಯೇಟ್ ಆಗಿದ್ದು ಇಲ್ಲಿಂದನೇ, ಇದೇ ನಾಂದಿ ಹಾಡಿದ್ದು ಅಂತ ಅನ್ಕೊಳ್ಳೋರು ಕೂಡ ಇದ್ದಾರೆ, ಅರ್ಥ ಆಗ್ತಾ ಇದೆಯಾ. ಬಟ್ ಇವ್ರು ಮಾಡಿದ್ದು ಏನಪ್ಪ ಅಂತಂದರೆ ಮೈನಾರಿಟೀಸು ಅವ್ರನ್ನ ಹಿಂದೆ ಹಾಕಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದಾಗಿತ್ತು. ಬಟ್ ಲೇಟರ್ ಆನ್ ಇಟ್ ಲೆಟ್ ಟು ಡಿವೈಡ್ ಆ್ಯಂಡ್ ರೂಲ್, ನಾವೇನು ನೋಡ್ತೀವಿ ಇಟ್ ಲೆಟ್ ಟು ದ್ಯಾಟ್ ಅಂತ ಕೂಡ ಅನ್ಕೋತಾರೆ, ರೈಟ್. ಸೊ ಇದು ಮೈನಾರಿಟೀಸ್ಗೆ ಕೊಟ್ಟಿದ್ದಂಥ ಒಂದು ಅಡ್ವಾಂಟೇಜ್ ವಿಚ್ ಇಸ್ ಅ ಮೇನ್ ಫೀಚರ್, ಓಕೆನಾ. ಸೊ ಇದು 3 ಕೌನ್ಸಿಲ್ಸ್ ಆ್ಯಕ್ಟು. ಸೊ ಇವಾಗ ನಾವೇನು ನೋಡೋಣ ಅಂತಂದರೆ ಡಿಸ್ಟಿಂಕ್ಷನ್ ಆ್ಯಂಡ್ ಅನಾಲಿಸಿಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ 3 ಹಾಕಿದ್ದೀನಿ, ಒಂದ್ಸರಿ ನೋಡ್ಕೊಂಬಿಡಿ. ಸೊ ಸ್ಕ್ರೀನ್ಶಾಟ್ ಕೂಡ ತಗೋಬಿಡಿ, ರೈಟ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಫಸ್ಟ್ ಒನ್ 1861 ಪಾಲಿಸಿ ಆಫ್ ಅಸರ್ಷನ್, ಓಕೆ. ಸೊ ಅಸರ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇಂಡಿಯನ್ಸ್ ವೇರ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಲಾಸ್. ಸೊ ಪಾರ್ಟಿಸಿಪೇಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ ಕಾರಣಕ್ಕೆ? ಸೊ ನಾನು ಇಂಡಿಯನ್ಸ್ನ ತೊಗೊಂಡ್ರೆ, ಇಂಡಿಯನ್ಸ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಬೇರೆ ಇಂಡಿಯನ್ಸ್ ಏನು ಫೀಲ್ ಆಗ್ತಾ ಇದ್ದಾರೆ ಅಥವಾ ಅವ್ರಿಗೇನು ಬೇಕು ಅಂತ ನನಗೆ ಈಸಿಯಾಗಿ ತಿಳ್ಕೊಬೋದು ಅನ್ನೋ ಒಂದು ಕಾರಣಕ್ಕೆ, ಆಯಿತಾ. ಸೊ ಇಂಡಿಯನ್ಸ್ ನಾಮಿನೇಟೆಡ್ ಆ್ಯಸ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆಫ್ ವೈಸ್ರಾಯ್. ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತಂದರೆ ಸುಮ್ಮನೆ ಅವ್ರಿಗೆ ಅಂತ ಯಾವುದೋ ಒಂದು ಪವರ್ ಕೊಟ್ಟಿರಲಿಲ್ಲ. ಸೊ ಇನ್ಪುಟ್ಸ್ ಮಾತ್ರ ತೊಗೋತಾ ಇದ್ರು. ವೈಸ್ರಾಯ್ ಆಥರೈಸ್ ದ ಪ್ರೊಕ್ಲೇಮ್ ಆರ್ಡಿನೆನ್ಸಸ್ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ. ಸೊ ಏನಾದರೂ ಒಂದು ಎಮರ್ಜೆನ್ಸಿ ಆಯಿತು, ಒಂದು ಕರ್ಫ್ಯೂ ಏನಾದರೂ ಆಗಬೇಕು, ಸೊ ಈ ಥರದಕ್ಕೆಲ್ಲ ಈಸಿಯಾಗಿ ಡಿಕ್ಲೇರ್ ಮಾಡ್ಬೋದಿತ್ತು, ಈ ಥರನೇ ಮಾಡಿ ಅಂತ. ಸೊ ಅದನ್ನೇ ಆರ್ಡಿನೆನ್ಸಸ್ ಅಂತ ಹೇಳ್ತೀವಿ, ರೈಟ್. ಸೊ ಇವಾಗ ಯಾವ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಅದರ ಮೇನ್ ಫೀಚರ್ಸ್ ಏನು ಇದನ್ನು ತಿಳ್ಕೊಂಡ್ರೆ ಅಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು 1892. ಸೊ ಇದು ಬಂದುಬಿಟ್ಟು ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ಇಟ್ ಇಸ್ ಟಾಕಿಂಗ್ ಅಬೌಟ್ ಅಸರ್ಷನ್ನೇ, ಆಯಿತಾ. ಸೊ ಇಲ್ಲಿ ಕೂಡ ಏನಾಗುತ್ತಪ್ಪ ಅಂತಂದರೆ ಮೆಂಬರ್ಸ್ ನೋಡಿ, ಇಲ್ಲಿ ಲೆಜಿಸ್ಲೇಟಿವ್ ಬಾಡಿ ಮೆಂಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ, ಸ್ಟೇಟ್ ವೈಸಲ್ಲೂ ಹಾಗೂ ಸೆಂಟ್ರಲ್, ರೀಜ್ನಲ್ ಹಾಗೂ ಸೆಂಟ್ರಲ್ ಲೆಜಿಸ್ಲೇಟಿವ್ ಬಾಡೀಸಲ್ಲಿ. ಆ್ಯಂಡ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅಥಾರಿಟಿ ಇನ್ಕ್ರೀಸ್ ಬೈ ಅಲೋವಿಂಗ್ ಬಜೆಟ್ ರಿಲೇಟೆಡ್ ಇಶ್ಯೂಸ್. ಸೊ ಬಜೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇಂಡಿಯನ್ಸ್ ಕೂಡ ಇರ್ತಾರೆ, ಬ್ರಿಟಿಷರು ಕೂಡ ಇರ್ತಾರೆ, ಒಟ್ಟಿಗೆ ಮಾಡೋವಂಥದ್ದು, ಆಯಿತಾ. ಅಂದರೆ ಒಟ್ಟಿಗೆ ಅಂತ ಅಂದರೆ ಪವರೆಲ್ಲ ಇವ್ರ ಕೈಯಲ್ಲೇ ಇರುತ್ತೆ, ಇನ್ಪುಟ್ಸ್ ತೊಗೊಳ್ಳೋದು. ಸೊ ಪಬ್ಲಿಕ್ಗೆ ಏನೇನು ಬೇಕು, ಇಂಡಿಯನ್ಸ್ಗೆ ಏನೇನು ಬೇಕು ಆ್ಯಸ್ ಅ ಪಬ್ಲಿಕ್ ಅನ್ನೋದನ್ನು ಅವರು ನೋಡ್ತಾ ಹೋಗ್ತಾರೆ. ಆ್ಯಂಡ್ ಕ್ವೆಶ್ಚನ್ ಕೂಡ ಕೇಳ್ಬೋದಿತ್ತು, ಏನಾದರೂ ಡೌಟ್ ಇದ್ದರೆ ನಾನು ಕ್ವೆಶ್ಚನ್ ಕೂಡ ಕೇಳ್ಬೋದಿತ್ತು. ಬಟ್ 6 days ಇನ್ ಅಡ್ವಾನ್ಸ್ ಅವ್ರಿಗೆ ಹೇಳಬೇಕಿತ್ತು, ಆಯಿತಾ. ಅದು ಆ್ಯಂಡ್ ನೆಕ್ಸ್ಟ್ 1909 ಮಾರ್ಲೆ ಹಾಗೂ ಮಿಂಟೋ ರಿಫಾರ್ಮ್ ಆ್ಯಕ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ಡಿವೈಡ್ ಆ್ಯಂಡ್ ರೂಲ್ ಇಂಡಿಯಾ, ಇದು ನಾನು ಏನು ಹೇಳಿದೆ, ಸೊ ನಾನು ಹೇಳಬೇಕಾದ್ರೆ ಸೊ ಅದನ್ನು ಅವರು ತಲೆಯಲ್ಲಿ ಇಟ್ಕೋತಾರೆ. ಬೇಸಿಕಲಿ ಇವ್ರು ಏನಕ್ಕಪ್ಪ ಅದನ್ನು ಇದು ಮಾಡೋದು ಅಂತ ಅಂದರೆ ಮೈನಾರಿಟೀಸ್ಗೆ ಯಾವುದೇ ಥರ ಒಂದು ಏನು ವ್ಯತ್ಯಾಸ ಮಾಡಬಾರ್ದು, ನಾವು ಎಲ್ಲರನ್ನೂ ಒಂದೇ ಥರ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರು ಮಾಡ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಲೀಡ್ ಟು ಡಿವೈಡ್ ಆ್ಯಂಡ್ ರೂಲೇ ಆಗೋದು, ಓಕೆನಾ. ಸೊ ಸೆಂಟ್ರಲ್ ಲೆಜಿಸ್ಲೇಟಿವ್ ಮೆಂಬರ್ಸ್ ಇನ್ಕ್ರೀಸ್ಡ್ ಫ್ರಮ್ 16 to 60. ಸೊ ರ್ಯಾಪಿಡಾಗಿ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಕೌನ್ಸಿಲ್ ಮೆಂಬರ್ಸ್ ಇನ್ಕ್ರೀಸ್ಡ್ ಇನ್ ಪ್ರಾವಿನ್ಸಸ್. ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಥ್ರೂ ಎಲೆಕ್ಷನ್ಸ್. ಸೊ ಎಲೆಕ್ಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸಪ್ರೇಟ್ ಎಲೆಕ್ಟೋರಲ್ ಕಾಲೇಜ್ ಫಾರ್ ಮುಸ್ಲಿಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಇದೇ ನಾನು ಹೇಳಿದ್ದು ಮೈನಾರಿಟೀಸ್ಗೆ ಅವ್ರು ಕೊಡೋ ಅಂಥ ಒಂದು ಅಡ್ವಾಂಟೇಜ್, ರೈಟ್. ಸೊ ಇದು ನಿಮ್ಮ 3 ಕೌನ್ಸಿಲ್ ಆ್ಯಕ್ಟ್ಸ್, ಓಕೆ. ಸೊ 1861, 1892 ಹಾಗೂ 1902. ಅರ್ಥ ಆಯ್ತಾ? ಎಸ್ ಮಕ್ಕಳೇ. ಸೊ ಇದು 3 ಕೌನ್ಸಿಲ್ಸ್ ಆ್ಯಕ್ಟ್. ನೀವಿನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಾನು ಇಂಡಿಯನ್ಸ್ ಫೋಟೋ ಹಾಕಿದ್ದೀನಿ. ಸೊ ಬೇಸಿಕಲಿ ಇಂಡಿಯನ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾ ಹೋದರು. ಸೊ ಅವರ ಒಂದು ಇನ್ಪುಟ್ಸ್ನ ತೊಗೊಳಕ್ಕೆ ಹೋದರು. ಆ್ಯಂಡ್ ಇಲ್ಲಿಗೆ ಬಂದಿದ ತಕ್ಷಣ 1892 ಬಜೆಟ್ ಹಾಗೂ ಆ ಕ್ವೆಶ್ಚನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮೈನಾರಿಟೀಸ್, ಮುಸ್ಲಿಮ್ಸ್ ಬೇಸಿಕಲಿ, ಸೊ ಅವರಿಗೆ ಒಂದು ಟಿಕೆಟ್ನ ಕೊಡೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಬೇಸಿಕಲಿ, ಓಕೆ. ಆ್ಯಂಡ್ ದೆನ್ ಅವರ ಒಂದು ಕಮ್ಯುನಿಟಿಯಿಂದ ವೋಟ್ಸ್ ಕೂಡ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ, ರೈಟ್. ಸೊ ಆ ಥರ ನೆನ್ಪಿಟ್ಕೊಂಡಿದ್ರೆ ಆಗುತ್ತೆ. ಅವೇ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಇರೋದು, ಓಕೆ. ಎಸ್.
ಸೊ ಇವಾಗ PYQP ನೋಡೋಣ. ದ ರೀಸನ್ ಟು ಕ್ರಿಯೇಟ್ ಸೆಪರೇಟ್ ಎಲೆಕ್ಟೋರೇಟ್ ಕಾಲೇಜ್ ಇನ್ 1909 ವಾಸ್ ಟು ಕೇಳಿರೋದು ಮಾರ್ಚ್ 2019 ಅಲ್ಲಿ ಪ್ರೊವೈಡ್ ಸೆಪರೇಟ್ ರೆಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್, ಕ್ರಿಯೇಟ್ ಸೆಪರೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ಯುರೋಪಿಯನ್ಸ್, ಪ್ರೊವೈಡ್ ಸೆಪರೇಟ್ ರೆಪ್ರೆಸೆಂಟೇಷನ್ ಫಾರ್ ಸಿಕ್ಸ್, ರಿಸರ್ವ್ ಸಮ್ ಸೀಟ್ಸ್ ಫಾರ್ ಕ್ರಿಶ್ಚಿಯನ್ಸ್. ಸೊ ನಾನು ಇಷ್ಟೊತ್ತವರೆಗೂ ಹೇಳ್ಕೊ ಬಂದಿದ್ದೀನಿ ಮೈನಾರಿಟೀಸ್ ಮುಸ್ಲಿಮ್ಸ್ ಇಂದೆಲ್ಲ ಅಂತ. ಸೊ ಆಬ್ವಿಯಸ್ಲಿ ದ ಆನ್ಸರ್ ಇಸ್ ಎ ಅಲ್ವಾ. ಸೊ ಎ ಪ್ರೊವೈಡ್ ಸೆಪರೇಟ್ ರೆಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್. ಓಕೆನಾ. So the Minto-Morley reforms of 1909 laid the foundation for the partition of India because it abolished the dual government, established a board of control, nominated Indians to the working committee, formed a separate electoral constituency based on religion. So ಇದನ್ನು ಏನು ಆನ್ಸರ್ ಅಂತ ಕಮೆಂಟ್ ಮಾಡಿ. ಸೊ ಪಾರ್ಟಿಷನ್ ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ಟೂ ಕಂಟ್ರೀಸ್, ಇಂಡಿಯಾ ಹಾಗೂ ಪಾಕಿಸ್ತಾನ್. ಆ್ಯಂಡ್ ನೀವು ಹಾಗೆ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಫಾರ್ಮ್ಡ್ ಎ ಸೆಪರೇಟ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿ ಬೇಸ್ಡ್ ಆನ್ ರಿಲಿಜಿಯನ್. ಓಕೆನಾ. So the British used Indian Councils Act of 1909 to divide and rule India, justify 3 marks ಗೆ ಏಪ್ರಿಲ್ 2023 ಅಲ್ಲಿ ಕೇಳಿದ್ದಾರೆ. ಸೊ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡಿದಾಗ 1909 ಕೌನ್ಸಿಲ್ಸ್ ಆ್ಯಕ್ಟ್ ಏನಿದೆ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ. ಸೊ ನೋಡಿ ಇಲ್ಲಿ the total number of central legislative members was increased. The number of council members was also increased in the provinces. The number of the legislature were allowed through election, separate representation for Muslims, and lastly separate electorate college was also created. ಆಯಿತಾ. ಸೊ ಇಷ್ಟು ಬರೆದ್ರೆ 3 marks ಗ್ಯಾರಂಟಿ. ಸೊ ಇಲ್ಲಿ ನಾನು ಬರೀ ಪಾಯಿಂಟ್ ವೈಸ್ ಹಾಕಿದ್ದೀನಿ, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಇನ್ ಅ ಸೆಂಟೆನ್ಸ್ ಇನ್ನೂ ಉತ್ತಮ. ಓಕೆ. ಎಸ್. ಸೊ ಇಲ್ಲಿಗೆ ಕೌನ್ಸಿಲ್ಸ್ ಆ್ಯಕ್ಟ್ಸ್ನ ಕೂಡ ಮುಗಿಸ್ತೀನಿ. ಎಸ್. ಸೊ ಯಾ, ಸೈನಿಂಗ್ ಆಫ್ ಸಹಾನ. ಸ್ಟೇ ಟ್ಯೂನ್ ಟು ಪರೀಕ್ಷೆ.